ಉತ್ತಮ ಮಳೆಯಿಂದಾಗಿ ಕೃಷಿ ಬಿತ್ತನೆ ಪ್ರಮಾಣ ಗದಗ ಜಿಲ್ಲೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದ್ದು, ಮೆಕ್ಕೆಜೋಳದ ಇಳುವರಿ ಉತ್ತಮವಾಗಿದೆ. ಬೆಟಗೇರಿ, ಲಕ್ಕುಂಡಿ, ನರಗುಂದ ಮುಂತಾದ ಪ್ರದೇಶಗಳಲ್ಲಿ ರೈತರು ಮೆಕ್ಕೆಜೋಳವನ್ನು ಸಂಸ್ಕರಿಸಿ ಮಾರಾಟ ಮಾಡುವ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ. ನೂತನ ಕೃಷಿ ಕಾಯ್ದೆಗಳು ತಮಗೆ ಸಹಕಾರಿಯಾಗಿವೆ ಎಂದು ಹಲವು ರೈತರು ಅಭಿಪ್ರಾಯಪಟ್ಟಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಆರ್ಎಫ್ ಕಲ್ಮನಿ, ಮೆಕ್ಕೆಜೋಳದ ಇಳುವರಿ ಉತ್ತಮವಾಗಿ ಬಂದಿದ್ದು, ನೂತನ ಕೃಷಿ ಕಾಯ್ದೆಯಿಂದ ಬೆಳೆಗೆ ಉತ್ತಮ ದರವು ದೊರೆತಿದೆ ಎಂದು ತಿಳಿಸಿದರು. ಕಡಿಮೆ ಬೆಲೆ ಕೂಡ ಸಿಗುವುದು ಕಾಣು ಬರ್ತಾ ಇದೆ. ಅದಕ್ಕಾಗಿ ಟ್ರೇಡಿಂಗ್ ಕಂಪನಿ ಮಾಲೀಕ ನಾಗರಾಜ್ ಶಿರಹಟ್ಟಿ, ನೂತನ ಕೃಷಿ ಕಾಯ್ದೆಗಳು ರೈತರಿಗೆ ಸಹಕಾರಿಯಾಗಿದ್ದು, ಮಂಡಿ ಮಾಲೀಕರಿಗೂ ಸಹ ಅನುಕೂಲವಾಗಿದೆ. ಜೋಳ ಹಾಗೂ ಅದರ ಸಂಸ್ಕರಿಸಿದ ಉತ್ಪನ್ನಗಳನ್ನು ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದರು. ಅತಿವೃಷ್ಟಿ ಆಗಿರೋದ್ರಿಂದ ಬಹಳ ತೊಂದರೆ ಕೂಡ ಆಗಿದೆ ಅಂತ ನಾನು ಈ ಸಮಯದಲ್ಲಿ ಹೇಳಲು ಬಯಸುತ್ತೇನೆ. ಅದನ್ನು ಸಂಸ್ಕರಣ ಮಾಡಿ ನಾವು ಬೆಂಗಳೂರು, ಮೈಸೂರು, ಮುಂಬೈ ಇಂದು ಎಲ್ಲ ಕಡೆ ರವಾನೆ ಮಾಡ್ತೀವಿ. ಇಲ್ಲಿ ಸಾಕಷ್ಟು APMC ಮಾರ್ಗದರ್ಶನದ ಪ್ರಕಾರ ದರವನ್ನು ನಿಗದಿ ಮಾಡಿರ್ತೀವಿ. ಅವರ APMC ಮಾರ್ಗದರ್ಶನದ ಪ್ರಕಾರ ಎಲ್ಲ ರೈತರಿಗೂ ಸರಿಯಾದ ಸಮಯಕ್ಕೆ ಪೇಮೆಂಟ್ ಕೊಡ್ತೀವಿ. ಪೇಮೆಂಟ್ ಎಲ್ಲ ಚೆಕ್ ಮುಖಾಂತರ ಆಗುತ್ತೆ, ಯಾರಿಗೂ ಕ್ಯಾಶ್ ಕೊಡಲ್ಲ. ಮತ್ತು ಈ ಸಂಸ್ಕರಣಾ ಘಟಕ KMF ಥರ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಹಾಲಿನ ಉತ್ಪನ್ನ ಥರ ಅಥವಾ ಅಡಿಕೆ ಸಂಸ್ಕರಣಾ ಘಟಕ ಶಿವಮೊಗ್ಗದಲ್ಲಿರೋ ಥರ ಇಲ್ಲಿನ ಮೆಕ್ಕೆಜೋಳ ಘಟಕ ಆಗಬೇಕು. ಸಂಸ್ಕರಣಾ ಘಟಕ ಆದ್ರೆ ರೈತರಿಗೆ ಹೆಚ್ಚಿನ ಬೇಡಿಕೆ ಆಗುತ್ತೆ.